ಓಂ ನಮೋ ನಾರಾಯಣ. ಏನಪ್ಪ ಅಂದರೆ ನಾನು ಯೂಟ್ಯೂಬ್ ಮಾಡಬೇಕು ಅಂತ ತುಂಬ ಪ್ರಯತ್ನ ಪಡ್ತಾಯಿದ್ದೀನಿ. 3 ದಿನದಿಂದ ಈಗಾಗಲೇ ಒಂದು ಅಪ್ಲೋಡ್ ಮಾಡಿದ್ದೀನಿ, ಒಂದು ವಿಡಿಯೋ. ಇನ್ನೊಂದು 4 ವಿಡಿಯೋ ಮಾಡೋಣ ಅಪ್ಲೋಡ್ ಅಂತ. ಒಂದು ಏನಪ್ಪ ಅಂದರೆ ನಾನು ಅಂದ್ಕೊಂಡಿದ್ದಂಥದ್ದು ಆಗ್ತಾಯಿಲ್ಲ, ಸಕ್ಸಸ್ ಆಗ್ತಾಯಿಲ್ಲ. ಯಾವ ರೀತಿ ಸಕ್ಸಸ್ ಆಗಬೇಕು ಅಂತಂದರೆ, ಒಂದು ವ್ಯೂವರ್ಸ್ಗಳು ಜಾಸ್ತಿ ಬರಬೇಕು. ಕೊನೆ ಪಕ್ಷ ಒಂದು ದಿವಸ ಒಂದು 15 ಜನ ಆದರೂ ನೋಡಿದ್ರೆ ಪರವಾಗಿಲ್ಲಪ್ಪ ಅಂತ ಒಂದು ಇಂಟ್ರೆಸ್ಟ್ ಬರುತ್ತೆ. ನಾನು ಅಪ್ಲೋಡ್ ಮಾಡಿ ನಿನ್ನೆ ಮಾಡಿದ್ದು, ಇವತ್ತವರೆಗೂ ಒಂದು 5-6 ಆಗಿದೆ ಇದರಲ್ಲಿ ವ್ಯೂಸ್ಗಳು. ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಾಗ್ತಾಯಿಲ್ಲ ಅಂತ. ಮತ್ತು ಇನ್ನೊಂದು ಏನಪ್ಪ ಅಂದರೆ ವಿಷಯ, ಈ ರಾಜ್ಯ ಸರ್ಕಾರ ಮತ್ತು ವಿರೋಧ ಪಕ್ಷರು ಎರಡೂ, ರಾಜ್ಯ ಸರ್ಕಾರಕ್ಕೆ ತಕ್ಕಂತೆ ವಿರೋಧ ಪಕ್ಷ ಇದೆ, ಆದರೆ ವಿರೋಧ ಪಕ್ಷದ ನಾಯಕ ಯಾರು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಹಾಗಾಗಿ ಇದು ತುಂಬ ಇದಾಗ್ತಾಯಿದೆ. ಎಷ್ಟೋ ವಿಷಯಗಳೇ ಇರ್ತವೆ, ಆ ವಿಷಯಗಳಿಗೆ ಎತ್ಕೊಂಡು ಹೋರಾಟ ಮಾಡ್ತಾಯಿಲ್ಲ, ಮತ್ತು ಇದ್ದಾರೆ ಅಂತೇಳಿ ಪ್ರೂವ್ ಮಾಡ್ಕೊಳಕ್ಕೆ ಹೋಗ್ತಾಯಿಲ್ಲ. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ಫಲ ಕೊಡುತ್ತೆ ಅಂತ ಗೊತ್ತಾಗ್ತಾಯಿಲ್ಲ. ಮತ್ತು ಇವರು ಸೆಂಟ್ರಲ್ ಗೌರ್ಮೆಂಟಲ್ಲಿ ಇರ್ತಕ್ಕಂಥ ರಾಹುಲ್ ಗಾಂಧಿ ಹಾಗೆ ಏನೋ ಹೇಳ್ಕೊಂಡು ಹೋಗ್ತಾನೆ, ಏನೋ ಒಂದು ಟುಸ್ ಪಟಾಕಿ ರೀತಿ ಒಂದೊಂದು ಹೇಳ್ಕೊಂಡು ಸುತ್ತಾ ಇದ್ದಾರೆ. ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ಗೂ ಸರಿಯಾದ ವಿರೋಧ ಪಕ್ಷ ಇಲ್ಲ, ಇಲ್ಲಿ ಕಾಂಗ್ರೆಸ್ಗೆ ವಿರೋಧ ಪಕ್ಷ ಇಲ್ಲ. ಇದು ಅವ್ರದ್ದೇ ಆಟ, ಅವ್ರದ್ದೇ ನೋಟ. ಇದು ಭಾಳ ಚೆನ್ನಾಗಿ ನಡೀತಾ ಇದೆ. ಸರಿ, ಈ ಮುಲ್ಲಾರಾಮಯ್ಯ ಏನೇನೋ ಮಾಡ್ತಾಯಿದ್ದಾನೆ, ಅದಕ್ಕೆ ತಕ್ಕಂತೆ ನಮ್ಮ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರೊಂಥರ ವರ್ಷಗಳು ಇನ್ನೂ ಹುಡುಗಾಟದಲ್ಲೇ ಇದ್ದಾರೆ. ಅವರೊಬ್ಬರು, ನಾನೊಬ್ಬ MLA ಆಗಿದ್ದೀನಿ, ನಾನು ಮಂತ್ರಿ ಪದವಿ ಇದೆ, ನಾನು ಈ ಥರ ನಡ್ಕೋಬೇಕು ಅಂಥೇಳಿ ನಡವಳಿಕೆನೇ ಇಲ್ಲ ಅವರದ್ದು. ಎಲ್ಲ ಹಲಾಲ್ ಟೋಪಿ ವಿಷಯಗಳೇ ಇರ್ತವೆ. ಥ್ಯಾಂಕ್ ಯು. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ.